ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಇಒ ಚಂದ್ರ, ಪುರಸಭೆ ಮುಖ್ಯಾಧಿಕಾರಿ ಶಿವರುದ್ರಯ್ಯ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ರೈತ ಮುಖಂಡರುಗಳ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ರೈತ ಮುಖಂಡರುಗಳು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸುವಂತೆ ತಿಳಿಸಿದರು. ಅವಶ್ಯಕತೆ ರೈತರಿಗೆ ಬೋರ್ ಹಾಕ್ಸ್ಕೊಂಡು ನೀರು ತರದೆ ಕಷ್ಟ ಇರುವಾಗ ಟಿಸಿ ಹಾಕ್ಕೊಂಡು ತುಂಬಾ ಕಷ್ಟ ಇದೆ. ಅದನ್ನು ಸಮಯ ಶಿವರಾಜ್ ಅವ್ರಿಗೆ ಹೇಳಿದ್ದೀನಿ, ಇನ್ನು ಮೈಡಬಲ್ಲಿ ಅವರಿಗೆ. ಅದ್ರ ಜೊತೆಗೆ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಕೇಶಿಕ್ನವ್ರು ಬೇಕು. ಕೇಶಿಕ್ನವ್ರು ಬಂದಿದ್ದಾರ. ಆಮೇಲೆ ತಿಪ್ಪಣ್ಣಹಳ್ಳಿಯಿಂದ 64 kV ಲೈನ್ ಹೋಗೈತಿಲ್ಲ ಜಾನ್ಸನ್ ಅವ್ರಿಗೂ ನಮ್ಗೆ ಆ ಇಂಜಿನಿಯರ್ ಬೇಕು. ಮೊದಲು ನಮ್ಗೆ ಕೋಟ್ಯಾಂತರ ರೂಪಾಯಿ ಜಮೀನು ರೈತರು ಲಾಸ್ ಆಗವೆ. ಅವ್ರ ಲೈನ್ ಹೇಳ್ಕೊಂಡು ಬೆಳೆ ಬೆಳೆಯಾಕೈತೆ ನಮ್ಗೆ ಮೇನ್ ಕೊಟ್ಟಿಲ್ಲ ಸರ್. ಏನು ಕೊಟ್ಟು ಸರ್ ಅದಕ್ಕೆಲ್ವ ಸರ್ ನಿಮ್ಮ ಕೈಲಿ ಎಳ್ದಾಕೊಂಡಿದ್ದ ರೋಡಲ್ಲಿ ಸೆಪ್ಟೆಂಬರ್ 2023 ಆಗಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಹಳಬರು ಏನು ಕಟ್ಟಿದ್ದಾರೆ ಅವ್ರಿಗೆಲ್ಲ TCಗಳು ಹಾಕಬೇಕು. ಅದು ಕೆಲಸ ಮುಗಿಯೋ ತನಕ ಹೊಸದು ಕಳಿಸ್ಕೊಳ್ಳೋದಿಲ್ಲ. ಇವ್ರು ಹೇಳೋದು ಬೋರ್ ಕೊಡಿಸ್ತಾರೆ ರೈತರು, ಅವ್ರಿಗೆ ಕರೆಂಟ್ ಬೇಕೇ ಬೇಕು. ಅದಕ್ಕೇನು ಮಾಡಿದ್ದಾರೆ, ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ ಮಾಡಿಬಿಟ್ಟಿದ್ದಾರೆ. TC ಸಮೇತ ಅವರೇ ಹಾಕ್ಕೊಡೋದಂತ. ಡಿಪಾರ್ಟ್ಮೆಂಟ್ಗೆ 2 ಲಕ್ಷ ಎಲ್ಲ ಏನು ಕಳಿಸ್ಕೊಳ್ಳಲ್ಲ. ನಾವು ಕಾಂಟ್ರಾಕ್ಟ್ರಿಗೆ ಇವರು ಅದೇನು ಬರುತ್ತೆ ಖರ್ಚು, 2 ಲಕ್ಷ ಬರುತ್ತೋ, 1.5 ಲಕ್ಷ ಬರುತ್ತೋ, 3 ಲಕ್ಷ ಬರುತ್ತೋ ಗೊತ್ತಿಲ್ಲ. ಅವ್ರವ್ರಿಗೆ ಲೈನ್ ಎಷ್ಟು ದೂರ ಇರುತ್ತೋ ಆ ಥರ ಖರ್ಚು ಮಾಡಿ ಹಾಕ್ಸ್ಕೊತವ್ರೆ. ಅದು ಕಷ್ಟ ಆಗ್ತಾಯಿದೆ ರೈತರಿಗೆ. ಸರ್ಕಾರದಿಂದ ಮೊದಲಿಂದ ಯಾವ ಥರ ಇತ್ತೋ ಆ ಥರ ದುಡ್ಡು ಕಳಿಸ್ಬಿಟ್ಟು ಸರ್ಕಾರದಿಂದಲೇ ಹಾಕೋ ಥರ ಮಾಡಿಕೊಡಿ ಅಂತ. ಅದು ಸರ್ಕಾರದ ಪಾಲಿಸಿ ಸರ್, ಅದು ಬೆಸ್ಕಾಂ ಪಾಲಿಸಿ. ತತ್ಕಾಲ ಯಾವುದಿಲ್ಲ ಸರ್. ಹಾಂ ಇಲ್ಲ ಸರ್. ಹೇಳ್ಬಿಡಿ ಸರ್, ಇದಕ್ಕೆ ಬರೋದು ಬೇಡ ಸರ್. ಯಾರು ಲೈನ್ ಹೋಗ್ಲಿ, ಒಬ್ರು ಬರೋದು ಬೇಡ. ಈಗ ಹೇಳ್ತಾರೆ, ಈಗ 3 ಅವರ್ 4 ಅವರ್ ಕರೆಂಟ್ ಕೊಡ್ತಿದ್ದಾರೆ. 3 ತಿಂಗಳು ಮಳೆ ನಿಂತ್ಕೊಂಡ್ರೆ 2 ಅವರ್ ಕರೆಂಟ್ ಬರಲ್ಲ. ಹೋದ್ರೆ ಹಿಂಗೆ ಬೋರ್ ಆದ್ರೆ ನೀರು ಈಚೆಗೆ ಎತ್ತಕ್ಕಾಗಲ್ಲ ಬಿಡಿ. ಪರಿಸ್ಥಿತಿ ಹೆಂಗಿರ್ತದೆ. ದಯವಿಟ್ಟು ಇವ್ರಿಗೆ ಯಾರು ಈ ಅವರು ಯಾರಿಗೆ ಬಿಡಿ. TC ಏನವ TC ಯಾರು ಒಬ್ರು ಎತ್ತಂಗಿಲ್ಲ. TC ಬಡಿಕಲ್ಲ, ಒಬ್ರು TC ಕೊಡೋದು ಬೇಡ. ಇವ್ರು ಏನು ಮಾಡಬೇಡ. ಸೊಚ್ಚಲ್ಲಿ 2 ಲಕ್ಷ ರೂಪಾಯಿ TC ಹಾಕ್ಸಕ್ಕಲ್ಲ. ಇರೋ TC ಒಂದು ಎತ್ತಂಗಿಲ್ಲ. TC ಏನೋ ಅಲ್ಲಿ TC ಅಲ್ಲಿ ಸರ್ ಅವರು ಅವ್ರ ಮೇಲೆ ಅವರು ಗುತ್ತಿಗೆದವ್ರ ಮೇಲೆ ಹಾಕಬೇಕು. ಗುತ್ತಿಗೆದವ್ರು ಕಂಡ್ರೆ ಯಾರು ಅವ್ರೆ ಅವ್ರು ಸರ್ಕಾರದ ನಿಯಮದಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಗುತ್ತಿಗೆದಾರನ್ನ ಯಾಕೆ ಅಂತ ದುಡ್ಡನ್ನ ಇವರು ನೇರವಾಗಿ ಹೇಳಕ್ಕಾಗ್ತದೆ. ಗುತ್ತಿಗೆದಾರರಲ್ಲಿ ಶಾಮಿಲ್ ಕಾಣ್ತದೆ. ಹೇಳಿದ್ರೆ ದಯಮಾಡಿ ಗುತ್ತಿಗೆದಾರನ ಕಂಟ್ರೋಲ್ ಅವರು ನಮ್ಮ ಅಧಿಕಾರಿಗಳಿದ್ದಾರೆ. ಅವ್ರು ಬೇಗ ಬಿಟ್ಟು ಕೂಡ ಚಾರ್ಜ್ ಮಾಡಿಲ್ಲ ರೈತ ಬಡ ರೈತನ. ಊರ ಮೇಲೆ ಹೋಗಿ ಫಿಲ್ಟರ್ ಏನಾದ್ರು ನೋಡಿದ್ದೀರಾ? ನೋಡ್ತಾ ಇದ್ದೀವಿ. ಯಾವ್ದು ಹೇಳಿ ನಿಮಗೆ ಎಲ್ಲಿ ಸಮಸ್ಯೆ ಇರುತ್ತೆ ಅಲ್ಲಿ ನೋಡ್ತೀವಿ. 6 ತಿಂಗಳ ಹೊಸಪಡೆ ಕೆಟ್ಟಾಗಿ ದೊಡ್ಡ ಮೇಲೆ ನೀರಿಲ್ಲ ಸರ್. ಈಗ ನನಗೆ PDO ಕಂಪ್ಲೇಂಟ್ ಮಾಡ್ತಾರೆ ಸರ್. PDO ಯಾರು ನಾವು PDO ಏನಾದ್ರು ಯಾರೋ ಇದಾದ್ರೆ ಕೆಟ್ಟಿದ್ದಾರೆ PDO ಇನ್ಫಾರ್ಮ್ ಮಾಡ್ತಾರೆ. ಅವ್ನು ಯಾರು ಕಾಂಟ್ರಾಕ್ಟ್ ಕೊಟ್ಟಿರೋ ಕಟ್ಬಿಟ್ಟು ಮುಗಿಯಲ್ಲ ರೆಡಿ ಮಾಡಿಲ್ಲ ಅವನಂತ. ಈಗ ನೋಡಿದ್ರೆ ಎಂತಂದ್ರೆ ಜ್ವರ ಅದರಲ್ಲಿ ಕುಡಿಯಕ್ಕೆ ನೀರು ಅವ್ನು ಕೊಡ್ತಿಲ್ಲ. ಕೇಳಿ ಸರ್. ಇವತ್ತಿಂದಲ್ಲ ಹಿಂದೂ ತಹಶೀಲ್ದಾರ್ ನೀರು ಲೀಕ್ ಆಗುತ್ತೆ ಅಂತ ಹೇಳಿದ್ರು. ಟ್ಯಾಂಕ್ ಚೇಂಜ್ ಮಾಡಿ ಎಲ್ಲ ಮಾಡಿ ಸರ್. PDO ಕೇಳಿ ನೋಡಿ ಸರ್. ಅಲ್ಲ, ಈಗ ಅವ್ರು ಹೇಳ್ತಾರೆ ಪ್ರೆಸೆಂಟ್ ಯಾವ ಸ್ಥಿತಿ ಇದೆ ಸರ್. ಅದನ್ನು ನಾವು ಹೇಳಿದ್ರೆ ಮಾಡಿದ್ವಿ ಸರ್. ಹಂಗಾಗಿ ಗೊತ್ತಾ PDO ಅಲ್ಲ ಸರ್. ನಮ್ಮೂರಲ್ಲಿ ನೀರೇ ಇಲ್ಲ ಸರ್. ನೀರು ಯಾರಿಗೆ ಬೇಕು? ಲೋಕೇಶ್ ಬೇಕಾ? 2 ನಿಮಿಷ ಆನ್ ಮಾಡ್ತಾರೆ, ಒಂದು ಕ್ಯಾನ್ ನೀರು ಕೊಡ್ತೀನಿ. 3 ದಿವಸ ಹೇಳ್ತೀನಿ. ಯಾಕೆ ನಾನು ಬೈತೀನಿ ಬಂದಿಲ್ಲ ಇಲ್ಲ. ಬೇರೆ ಏನು ಕುಡಿತಾರೆ? ನಮ್ಮೂರಲ್ಲಿ ಸಹ ಭೇದ ಮಾಡಿಕೊಡು ದಯವಿಟ್ಟು. ಒಂದು 60-70 ಜನ ಯಾದಗಿರಿಯಿಂದ ಬಂದ್ಬಿಟ್ಟು ಶೆಡ್ ಹಾಕೊಂಡು ಕೆಲಸಕ್ಕೆ ಬಂದರೆ ಜೀವನ ಸರ್. ಜೂಮಂತೂ ಬೇಡ ಸರ್. ಏನು ಕ್ರಮ ಮಾಡ್ತಾರೆ ಅವರು ಸರ್? ತೊಟ್ಟಿ ನೀರು ಕುಡಿತಾರೆ ಸರ್ ಪಾಪ. ಏನು ಕ್ರಮ ಮಾಡಬೇಕು? ಇನ್ನು ಯಾವ ದೇಶದಲ್ಲಿ ಇನ್ನ ಯಾಕೆ ಇದನ್ನೆಲ್ಲ ವಿಚಾರ ಮಾಡಲ್ಲ? ನಾನು ಕೇಳ್ತಾ ಇರೋದು ಗೌರ್ಮೆಂಟ್ ಸಂಬಳ ಕೊಡುತ್ತೆ, ನಿಮ್ಗೆಲ್ಲ ಕೊಡುತ್ತೆ. ಅಟ್ಲೀಸ್ಟ್ ಏನು ತಾಲೂಕು ಪಂಚಾಯತಿ PDO ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಬಿಲ್ ಕಟ್ ಇರ್ಬೋದು. ಅಲ್ಲಿ ಜನಾಂಗ ಏನು ನೀರು ಕುಡಿತಾವ್ರೆ? ನೀರು ಕುಡಿಬೇಕಾಗಿಲ್ಲ ಸರ್. ಅವ್ರು 5 ರೂಪಾಯಿ 600 ರೂಪಾಯಿ 700 ರೂಪಾಯಿ ಕೊಯ್ಲಿ 5 ರೂಪಾಯಿ ಕೊಟ್ಟು ನೀರು ಕುಡಿಯೋಲ್ಲ ಸರ್. ಅವ್ರು 5 ರೂಪಾಯಿ ಯಾಕೆ ರೆಡಿ ಮಾಡಿದ್ರು? ನೀವು ಇಂಜಿನಿಯರ್ ಚೆಕ್ ಮಾಡ್ತೀವಿ. ಸರಿ ಸರ್. ಜೂಮ್ ಮಾತ್ರ ಮಾಡಬಿಡ್ತಾ ಒಂದ್ಸರಿ ವಲಯ ಚೌಕಿಯಲ್ಲಿ ಜೂಮ್ ಮಾತ್ರ ಮಾಡೋದು ಇವ್ರು ಹೇಳಿದ್ರು. ನಾನು ಖಂಡಿತ ಮಾಡಬಿಡ್ತಾರೆ. 7 ತಿಂಗಳಾಯ್ತು 3 ಸರಿ ಮನೆ ಕೊಟ್ಟಿದ್ದೀವಿ ಸರ್. ತಹಶೀಲ್ ಸಾಹೇಬ್ ನಾನು ಬಂದಿರೋದಿಗೆ ಕರೆಕ್ಟ್ ಆಗಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಸ್ವಲ್ಪ
ಇದನ್ನ ಗಮನಿಸಿ ತಂದ್ಬಿಟ್ಟು ನೀವು ಏನು ಚರ್ಚೆ ಮಾಡ್ತೀರಿ ಬಗೆಹರ್ತೀರಿ ಇಲ್ಲೂ ಮುಂದೆ ಕ್ರಮ ತಗೊಳ್ಬೇಕಾಗುತ್ತೆ ನಾವು. ಜನ ಏನಂತ ಗೊತ್ತಾ, ಕೆಲವೊಂದು ಇಲಾಖೆ ಸುಮ್ಮನೆ ಹೇಳ್ಕೊಂಡು ನಾವು ರೋಡ್ ಹೋಗಿದ್ದಾಗ ಕೆಲಸದಿಂದ ರೋಡ್ ಏನು ಬೇಕಾಗಿತ್ತು ಒಂದು ನಾವೇ ಒಂದು 100-150 ಜನ ಕೆಲಸದಿಂದ ಬಂದಿದ್ದ ಯಾರು ಜಮೀನು ಎಲ್ಲ ಕೋಟೆ ಇಟ್ಕೊಳ್ರಿ ಏನು ಬಂದಿದ್ರಲ್ಲ ಅವರು ಕಲೆಕ್ಷನ್ ಮಾಡ್ತಿದ್ರು ಕಳ್ಸ್ಕೊತಾ ಇದ್ರಿ ನಾವು ಏನೇನು ಕಳ್ಸ್ಕೊತಾ ಇದ್ದೀರಾ? ನನಗೆ 3 ವರ್ಷದಿಂದ ಏನು ಮೆಡಿಸಿನ್ ಬಂದಿದೆ ತೋಟಗಾರಿಕೆ ಇಲಾಖೆಗೆ, ನೀವು ಎಷ್ಟು ಕಡೆ ಹೊರಗಡೆ ಹೋಗಿ ರೈತರಿಗೆ ಏನು ಮಾಹಿತಿ ಕೊಟ್ಟಿದ್ದೀರಿ ಅದನ್ನು ಲೀಸ್ಟ್ ಕೊಡ್ತಾರೆ ನನಗೆ. ಸರ್ಕಾರ ನಿಮ್ಗೆ ಏನು ಕೊಟ್ಟಿದೆ, ನೀವು ಏನೇನು ರೈತರುಗಳಿಗೆ ಏನೇನು ಕೊಟ್ಟಿದ್ದೀರಿ, ಯಾವ ಥರ ಏನೋ ವಸ್ತು ಕೊಟ್ಟಿದ್ದೀರಿ, ಮೆಡಿಸಿನ್ ಕೊಟ್ಟಿದ್ದೀರಿ, ನನಗೆ ಒಂದು ಲೀಸ್ಟ್ ಕೊಟ್ಟಿದ್ದೆ. ನಾನು ಅದ್ಯಾವ್ದು ಆರ್ಟಿಐ ಪಾರ್ಟಿ ನನಗೆ ಗೊತ್ತಿಲ್ಲ, ಅದನ್ನ ನಾರ್ಮಲ್ ಆಗಿ ಕೇಳ್ತೇನೆ. ನಮ್ಗೆ ಹೋರಾಟ ಮಾಡ್ತಾರೆ, ದಿನ ಮಾಡ್ತಾರೆ, ಹೋರಾಟ ಬೆಳಿಗ್ಗೆ ಮಾಡದೇ ಆಗ ಹೋರಾಟನ ಬಗೆ ನಾನು ಏನೇ ಮಾಡಬೇಕು. ನಾವು ತೀರ್ಮಾನ ಮಾಡಿದ್ದೀವಿ, ಪೊಲೀಸ್ ಇಲಾಖೆಯಲ್ಲಿ ಏನೋ ಒಂದು ಜೆಸಿಬಿ ತಗೊಂಡು ಆ ಬರ್ಗಾವರಿಗೆ ಕಟ್ಟಾಷ್ಟ ತಂದು ಕೊಡ್ಬೇಕು. ಯಾರೋ ಒಂದು ಕೇಸ್ ಆಗಿ ಏನು ಬಾಕಿ ತಂದ್ರಲ್ಲ ಅವ್ನು ರೇಪ್ ಮಾಡ್ತಾರೆ. ನಮಗೆ ಆ ಥರ ಇಲ್ಲ. ನಾವು ರೈತರಿಗೆ ಅಲ್ಲಿನ ಸಾರ್ವಜನಿಕರಿಗೆ ದನಗಳು ಒಳ್ಳೇದಾಗಲಿ ಅಲ್ಲಿ ನೀರು ನೋಡೋಕ್ಕಾಗಲ್ಲ. ಬಿಟ್ಟು ಸರ್ ನಮ್ಗೆ ಖುಷಿ ಆಯ್ತು, ನೀವು ಅಧಿಕಾರಿಗಳು ಅವ್ರ ಪರವಾಗಿ ನಿಂತ್ಕೊಂಡ್ರಿ, ನಮಗೆ DC ಅವ್ರು ಒಪ್ಪಲ್ಲ, ಇದನ್ನ ಮಾಡ್ಲೇಬೇಕು ಅಂತ ಅವ್ರು ಹೇಳ್ರು. ದುಡ್ಡು ನಾನು ಕೊಡ್ತೀನಪ್ಪ, ಎಷ್ಟೊಂದಾಗಲಿ ಲೊಕೇಶನ್ ಇದಾಗಲಿ ಕೆಂಪೇಗೌಡ ಮಾಡಿದ್ರೆ ಬೇಡ, ಇದು ಸ್ಟಾಪ್ ಮಾಡ್ತು ತುಮಕನ ಇರೋದು. ಈಗ ಏನು ಹೇಳಿ, ನಾನು ಕೇಳ್ತಾ ಇರೋದು ನಿಮ್ಗೆ ಸರ್ಕಾರ ಸಂಬಳ ಕೊಡ್ತದೆ, ವಿಚಾರ ಬೇರೆ. ಯಾರು ಪುರಸಭಾ ಸದಸ್ಯರಿರ್ಬೋದು, ಕೆಲಸ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಯಾರೋ ಒಬ್ಬ ವ್ಯಕ್ತಿ ನಮ್ಮ ತಾಲೂಕು ಜನಕ್ಕೆ ಬರ್ತು ಅಂತ ಹೇಳಿ ಕೊಟ್ಟಕ್ಕೆ ಬಂದಾಗ ಅವತ್ತಿನ ದಿವಸ ವಿರೋಧ ಮಾಡಿ ಕುಸ್ತಿ ಆಡಿ ಅವ್ರ ಪರವಾಗಿ ಹರಾಜ್ ಕೂರಿಸಿದ್ರು ಎಂಥ ಪುರಸಭೆ ಸ್ವಾಮಿಗಳು. ಈಗ ನೀವು ಹೇಳ್ತಾ ಇರೋ ವಿಷಯ ನನಗೆ ಗೊತ್ತಿಲ್ಲ, ಆಯ್ತಾ? ಹಿಂದೆ ಆಗಿರ್ಬೋದು. ಇಲ್ಲಿಂದ ಏನು ಆಕ್ಷನ್ ಮಾಡ್ಕೊಳ್ತಾರೋ ಅದನ್ನ ನಾವು ಫಾಲೋ ಅಪ್ ಮಾಡಿದ್ದೀವಿ. ನಾವೇ ಹೊಸ ಮಾಡ್ತಾ ಇಲ್ಲ ಇದನ್ನ. ಹೇಳ್ಬಿಡ್ತೀವಿ, ಇಲ್ಲಿಂದ ಏನಾದರೂ ವರ್ಷ ಪ್ರತಿ ವರ್ಷ ಆಕ್ಷನ್ ಮಾಡ್ತಾ ಇದ್ದೀರೋ, ಪ್ರತಿ ವರ್ಷ ಬರ್ತಾ ಇದೆ. ಅದನ್ನ ನಾವು ಹಿಂದೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಹೊರತು ಈಗ ನೀವು ಹೇಳಿದ್ರಿ ಬಾಗೇಗೌಡರು ಕೊಡ್ತಾರೆ ಅಂತೇಳಿ ಆ ವಿಷಯನ ನಮ್ಗೆ ಗೊತ್ತಿಲ್ಲ. ನೀವು ನಾವಿದ್ದ ನಡೆದಿದ್ದಲ್ಲ. ಲೋಕೇಶ್ ಅವರು ನಮಸ್ತೆ. ಇವತ್ತು ರೈತರ ಸಭೆ ಕೂಡ ನಡೀತು ಅಧಿಕಾರಿಗಳ ಜೊತೆ. ಏನು ಡಿಸ್ಕಷನ್ ಆಯಿತು, ಏನು? ಇದನ್ನು ರೈತರ ಸಭೆನ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಯಾವತ್ತೂ ಕರಿಬೇಕಾಯ್ತು ಲೆಕ್ಕವಾಗಿ ವಿಚಾರವಾಗಿ ಇದ್ದಿದ್ದು. ಇದನ್ನು MP ಎಲೆಕ್ಷನ್ ಬಂದಾಗ ಕೋಡ್ ಆಫ್ ಕಾಂಡಕ್ಟ್ ಸ್ಟಾಪ್ ಮಾಡಿದರು. ಮತ್ತು ಅವರು ಮಾತು ಕೊಟ್ಟ ನಾವು ರಸ್ತೆ ತಡೆ ಮಾಡಿದಾಗ ಸೋಮೇಶ್ವರ ಗುಡಿ ಬಳಿ ಇನ್ನು 15 ದಿವಸದಲ್ಲಿ ಅಧಿಕಾರಿಗಳನ್ನ ಕರೆದು ನಿಮ್ಮ ರೈತರ ಸಮಸ್ಯೆ ಏನಿದೆ, ಅದರಲ್ಲೂ ಮುಖ್ಯವಾಗಿ ತಿಪ್ಪಕೊಂಡಹಳ್ಳಿಯಿಂದ ಹೋಗಿರ್ತಕ್ಕಂಥ 64 kV ಇಡೀ ತಾಲೂಕಿನ ಅರ್ಧ ಭಾಗ ರೈತರ ಜಮೀನು ದೊಡ್ಡ ಲೈನ್ ಕೆಳಗಡೆ ಹೋಗಿದೆ. ಯಾವುದೇ ಪರಿಹಾರ 45 ವರ್ಷದಿಂದ ಒಂದು ಪರಿಹಾರ ಕೊಟ್ಟಿಲ್ಲ. ಅಲ್ಲಿರ್ತಕ್ಕಂಥ ಮರ ಕಡಿದು ಅಲ್ಲಿ ಜಮೀನಲ್ಲಿ ಏನು ಬೆಳೆ ಬೆಳೆಯೋಕ್ಕಂಥ ಪರಿಸ್ಥಿತಿ ಇವತ್ತದೆ. ಇವತ್ತರೆಗೂ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ. ಅದನ್ನು ರೈತ ಪರಿಹಾರ ಕೊಡಿ, ಇಲ್ಲ ಕಿತ್ಕೊಂಡು ಹೋಗಿ ಇನ್ನು ಹೋರಾಟನ ನಾವು ಸ್ಟಾರ್ಟ್ ಮಾಡಿದ್ವಿ. ಮುಂದಿನ ಇದ್ರ ಹೋರಾಟ ಸ್ಟಾರ್ಟ್ ಮಾಡ್ತೀವಿ ವಿಚಾರವಾಗಿ. ಅವ್ರು ಹೇಳಿದ್ದಾರೆ ಇನ್ನು 15 ದಿನ ಟೈಮ್ ಕೊಟ್ಟು, ನನಗೆ ಇಂಜಿನಿಯರ್ ನಂಬರ್ ಸಿಕ್ಕಿಲ್ಲ, ನಾನು ಕರೆಸ್ಕೊಡ್ತೀನಿ ಅನ್ನೋ ದೃಷ್ಟಿಯಿಂದ 15 ಟೈಮ್ ಕೊಟ್ಟಿದ್ದೀವಿ. ಅವರೇನಾದರೂ ಅವ್ರನ್ನ ಕರೆಸಿಲ್ಲ ಅಂದರೆ ಮತ್ತೆ ಹೋರಾಟ ಶುರು ಆಗುತ್ತೆ. ನಾವು ಪೊಲೀಸ್ ಇಲಾಖೆಯಲ್ಲೂ ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನೊಬ್ರು ತೊಂದರೆ ಕೊಡೋಕ್ಕಾಗಲಿ ರೈತ ಸಂಘ ಇಲ್ಲ. ನಮ್ಮ ರೈತರ ಹಕ್ಕನ್ನು, ನಮ್ಮ ನ್ಯಾಯವನ್ನು ಕೇಳೋಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಂತ ಪರಿಸ್ಥಿತಿ ಇದೆ. ಅದ್ರ ಜೊತೆಗೆ ಕೆಲವೊಂದು ಅಧಿಕಾರಿಗಳು ಇವತ್ತು ಏನು ಅಬ್ಕಾರಿ ಇರ್ಬೋದು, ಮತ್ತು ಫಾರೆಸ್ಟ್ ಇಲಾಖೆ ಇರ್ಬೋದು, ನಮ್ಮ BO ಸಾಹೇಬ್ರು ಇರ್ಬೋದು, ಮತ್ತು KSRTC ಕೆಲವೊಂದು ವಿಚಾರಗಳು ಕರೆದಿದ್ವಿ, ಕೆಲವೊಂದು ಸಮಸ್ಯೆನ ಹೇಳಿದ್ವಿ. ಅವ್ರಿಗೂ ಸಹ ತಹಶೀಲ್ದಾರು ಕಂಡೀಷನಾಗಿ ಆರ್ಡರ್ ಮಾಡಿದ್ದಾರೆ, ಇವನ್ನ ಮಾಡಿ ಅಲ್ಲಿ ಬಸ್ಸು ಅಲ್ಲಿ ಬಿಡಿ ವಿಚಾರ ಮಾಡಿ ಅಂತ ಹೇಳಿದರೆ ನೋಡೋಣ, ಕಾದು ನೋಡೋ ಅಧಿಕಾರಿ ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ, ರೈತರಿಗೂ ಮಾಡಲ್ಲ ಅಂದಮೇಲೆ ಅದನ್ನು ಸೇರಿಸ್ಕೊಂಡು ಹೋರಾಟ ಮಾಡೋಕ್ಕೆ ಇಷ್ಟಪಡ್ತೀವಿ. ಹೊಸಪಾಳ್ಯದ ಮಣ್ಣುಗುಡ್ಡೆ ವಿಚಾರ ಹೇಳಿ. ಹೊಸಪಾಳ್ಯದ ಮಣ್ಣುಗುಡ್ಡೆ ಫಾರೆಸ್ಟ್ ಆಫೀಸರ್ ದಯವಿಟ್ಟು ಹೇಳಿದ್ದೀನಿ ಅವ್ರಿಗೆ, ನಮ್ಮ ಅದಿರೋದು ಮಾಗಡಿ ತಾಲೂಕಲ್ಲಿ, ಅನುಭವಿಸ್ತಾರದಲ್ಲ ಕುಣಿಗಲ್ ತಾಲೂಕು. ಇದನ್ನು ಇವ್ರೇನು ಗಡಿ ಎಲ್ಲಿ ಮಾಡಿದ್ದಾರೆ, ಆ ಮಣ್ಣುಗುಡ್ಡೆ ಎಲ್ಲಿವರೆಗೆ ಇದೆ, ಇವ್ರು ಏನು ಮಾಡ್ತಿದ್ದಾರೆ ಅರಣ್ಯ ಇಲಾಖೆರು. ಅವ್ರು ಕೇಳಿದ್ರೆ ನಮಗೆ ಪಡಲ್ಲ, ಇದು ರೆವಿನ್ಯೂ ಒಳಪಡ್ತೀನಿ ಅಂತ ಹೇಳಿದ್ರೆ, ರೆವಿನ್ಯೂ ಲೆಟ್ರ್ ಹಾಕಾದ್ರೆ ಸರಿ, ಫಾರೆಸ್ಟ್ ಇದೆ ನಮ್ಮಲ್ಲಿ, ನಮ್ದು ಎಲ್ಲಿವರೆಗೆ ಬರುತ್ತೆ ಅಳತೆ ಮಾಡಿ ಮಾಗಡಿ ತಾಲೂಕನ್ನ ಇದನ್ನ ಇರ್ತಕ್ಕಂಥ ಫಾರೆಸ್ಟ್ ಗಡಿನ ಮಾಡಬೇಕು ಮನವಿ ಹೇಳಿರಲಿ. ಅದ್ರ ಜೊತೆ ಆಮೇಲೆ ಬೇರೆ ಇನ್ನೇನು ಇವತ್ತು ಅಧಿಕಾರಿಗಳು ಏನು ತಮಗೆ ಆಶ್ವಾಸನೆ ಕೊಟ್ಟರು? ಅಧಿಕಾರಿಗಳು ಆಶ್ವಾಸನೆ ಯಾರು ಕೇಳಕ್ಕೆ ಬಂದಿಲ್ಲ ಸರ್. ನಾವು ಆಶ್ವಾಸನೆ ಕೇಳೋಕ್ಕೆ ರೈತರು ಕೆಲಸ ಬಿಟ್ಬಿಟ್ಟು ಯಾರು ಬಂದಿಲ್ಲ. ರೈತರು ಕೆಲಸಕ್ಕೂ ಕೇಳಕ್ಕೆ ಬಂದಿದ್ವಿ ನಾವು. ಅವ್ರಿಗೆ ಹೇಳಿದ್ದೀವಿ, ತಹಶೀಲ್ದಾರ್ ಕಡಕ್ಕಾಗಿ ಹೇಳಿದ್ದೀವಿ, 15 ದಿವಸ ಒಳಗಡೆ ಆಗಿಲ್ಲ ಅಂದರೆ ನಮಗೆ ಸಭೆ ಸಮಂಜಸ ಅಲ್ಲ, ಬೆಳಗಿನ ಬಹಿಷ್ಕರಿಸಬೇಕಾಯಿತು. ಮಾನವೀಯ ದೃಷ್ಟಿಯಿಂದ ಅಧಿಕಾರಿಗಳು ಇರಬೇಕಾದ್ರೆ ಕೆಲವೊಂದು ಮುಖಂಡರು ಇದ್ದಾಗ ಅದನ್ನು ಸಭೆಗೆ ಅಭಾಸ ತರಬಾರ್ದು ಅದನ್ನು ಅನ್ನೋ ದೃಷ್ಟಿಯಿಂದ ಸಭೆ ಕೇಳ್ಕೊಂಡು ಹೋಗ್ತಾ ಇದ್ವಿ. 15 ದಿನ ಗಡುವು ಕೊಟ್ಟಿದ್ವಿ. ಕೆಲಸ ಆಗಿಲ್ಲ ಅಂದರೆ ತಹಶೀಲ್ದಾರಿಗೂ ಜಿಲ್ಲಾಧಿಕಾರಿ ಆಗಿರ್ಬೋದು,
ಕೆಲವೊಂದು ವಿಚಾರ ಭರ್ಗಾವತಿ ಕೆರೆ ಇರ್ಬೋದು, ನಮ್ಮ ಕೋಟೆ ಮೈದಾನದಲ್ಲಿ ವಸೂಲಿ ಮಾಡ್ತಿರ್ತಕ್ಕಂಥ ಇದು ಸುಂಕದ ವಿಚಾರ ಇರ್ಬೋದು, ಎಲ್ಲನೂ ಸಹ ತಿಳಿಸದೆ 15 ಅದನ್ನು ಅವ್ರು ಹೇಳ್ತಿದ್ರು ಇನ್ನೂ 1 ವರ್ಷ ಬೇಕು ನಾವು ಸುಂಕ ಚೇಂಜ್ ಮಾಡೋಕ್ಕೆ ಅಂತ ಹೇಳಿದ್ರೆ ಸನ್ಮಾನ್ಯ ಬಾಗೇಗೌಡರು ದೇವ್ರು ಕೈ ಮುಗಿಬೇಕು ಅವ್ರಿಗೆ. ಏನಕ್ಕೆ ಅಂದರೆ ರೈತರ ಪರವಾಗಿ ಮಾಗಡಿ ತಾಲೂಕಿನಲ್ಲಿ ನಾನು ಕೊಡ್ತೀನಿ ರೀ ಸುಂಕ ಸ್ಟಾಪ್ ಮಾಡಿ ಅಂತ ಹೇಳಿದ ವ್ಯಕ್ತಿ ಅವರು. ನೋಡೋಣ ಎಷ್ಟು ವರ್ಷದಿಂದನಾದರೂ ಸುಂಕ ಸ್ಟಾಪ್ ಮಾಡಲಿ ಅಂತ ಇಷ್ಟಪಡೋಣ. ಅದ್ರ ಜೊತೆಗೆ ಮೂಲ ಸೌಕರ್ಯ ಏನು, ಒಂದು ಕುಡಿಯೋಕ್ಕೆ ನೀರು, ಒಂದು ಶೌಚಾಲಯ ಪುರಸಭೆ ಕಡೆಯಿಂದ ಇದಿಷ್ಟು ಆಗಿಲ್ಲ ಅಂದರೆ ಏನು ಪುರಸಭೆ ಇದ್ದ ಅವಶ್ಯಕತೆ ಏನಾದ್ರು ರೈತರಿಗೆ ಇಲ್ಲಿ ತಾಲೂಕಲ್ಲಿ ಇದನ್ನು ಹೇಳದೆ 15 ದಿನ ಟೈಮ್ ಕೊಟ್ಟಿದ್ದೀವಿ ಪಾಪ. ನಾನು ಯಾವ ಈ ಟೈಮಲ್ಲಿ ಯಾರು ನೆನೆಸ್ಕೋಬೇಕು ಅಂದರೆ ನಮ್ಮ ಜಡದೇವ್ರ ಮಠದ ಶ್ರೀಗಳು ನೆನೆಸ್ಕೋಬೇಕು ನಾವು. ನಮ್ಮ ರೈತರ ಜೊತೆ ಕುಂತ್ಕೊಂಡು ಕೆರೆ ಉಳಿಸ್ಬೇಕು ಅಂತ ಕೆರೆ ತಗ ಹೋಗಿ ಒಂದಿನ ಉಪವಾಸ ಸತ್ಯಾಗ್ರಹ ಕುಂತಿದ್ರು ಅವರು. ಆ ಶ್ರೀಗಳು ಕುಂತ್ಕೊಂಡ್ರೆ ಇವ್ರು ಬುದ್ಧಿ ಕೇಳಿಲ್ಲ ಅಂದರೆ ಇನ್ನೇನು ಕತೆ, ನಮಗೆ ಅವಶ್ಯಕತೆ ಏನಿದೆ ಪುರಸಭೆ ಕಚೇರಿ ಈ ವಿಚಾರವಾಗಿ ನೋಡೋಣ. 15 ದಿನ ಗಡುವು ಕೊಟ್ಟಿದ್ದೀವಿ, ಕೊಟ್ಟು ಆ ಕೆಲಸ ಆಗಿಲ್ಲ ಅಂದರೆ ಮತ್ತೆ ಹೋರಾಟ ಶುರುವಾಗುತ್ತೆ. ರೈತರು ಒಪ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಹೋರಾಟ ಮಾಡೋದಾಗಾದರೂ ಮುಂದಾಗ್ತೀವಿ ಅನ್ನೋದು ಮಾಡಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.